ಫುಲ್ಲು ಸ್ವಿಮ್ಮಿಂಗ್ ಪೂಲ್ ಎಲ್ಲ ಆಗಾಡ್ತಾ ಇದ್ದೀರಿ ಗೈಸ್. ಹಾಯ್ ಗೈಸ್, ನಮಸ್ಕಾರ ಕಂಡ್ರೆ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊತಾ ಇದ್ದೀನಿ. ಸೊ ಗೈಸ್, ಇವತ್ತು ಡೇ 6. ಇವತ್ತು ಎಲ್ಲಪ್ಪಿಂದ ಸ್ಟಾರ್ಟ್ ಮಾಡ್ತೇನೆ ಅಂದರೆ, ಸೊ ಗೈಸ್ ಇವಾಗ ಮನೆಯಿಂದ ಸ್ಟಾರ್ಟ್ ಮಾಡ್ತೇನೆ. ಯಾಕಂದರೆ ಫುಲ್ಲು ಕೆಲಸ ಐತೆ ಗೈಸ್. ಯಾಕಂದರೆ ನೋಡಿ, ಇಲ್ಲಿ ಒಂದು ಟೈರ್ ಬಿಚ್ ಹಾಕಿದ್ದೀನಿ. ನೆನ್ನೆ ಗಾಳಿ ಹೊಡೆದಿದೆ ಗೈಸ್. ಇವತ್ತು ಬೆಳಗ್ಗೆ ನೋಡೋಷ್ಟರಲ್ಲಿ ಪಂಚರ್ ಆಗೋಗ್ಬಿಡ್ತು. ಸೊ ಅದಕ್ಕೋಸ್ಕರ ಇವತ್ತು ಟೈರ್ ಒಂದು ಪ್ರಾಬ್ಲಮ್ ಆಗಿದೆ, ಮತ್ತು ಚೈನ್ ಇಲ್ಲ. ಆ ಕಡೆ ಇಕ್ಕಿದ್ದೀನಿ ಸೈಕಲೆಲ್ಲ. ಇವತ್ತು ಬೆಳಗ್ಗೆ ಫುಲ್ಲು ಕ್ಲೀನಾಗಿ ತೊಳೆದು ಇವಾಗ ಚೈನೆಲ್ಲ ಆಚೆ ಇಕ್ಕಿದ್ದೀನಿ. ಸೊ ಇವಾಗ ಇದೆ ಗೈಸ್, ಬೆಳಗ್ಗೆ ಇವಾಗ ಇದು ಸ್ಕ್ರೂ ಆಗಬೇಕು, ಇಲ್ಲಾಂದರೆ ಕಳೆದೋಗ್ಬಿಟ್ಟು ಅದೊಂದು ದೊಡ್ಡ ಕಷ್ಟ ಗೈಸ್. ಸೊ ಇವಾಗ ಸ್ಕ್ರೂ ಆಗಿಬಿಟ್ಟು ಎಲ್ಲ ಇದು ಮಾಡೋಣ. ಇದು ನೋಡಿದ್ರೆ ಇದೇ ಅಲ್ಲಾಡ್ತೈತೆ ಗೈಸ್. ನೋಡಿ, ಇದನ್ನು ಕಾಣಿಸ್ತಾ ಇಲ್ಲ ಗೈಸ್. ಇದು ಫುಲ್ ಇದೇ ಬರ್ತೈತೆ ಗೈಸ್ ಆಚೆಗೆ. ಸೊ ಇದೇನೋ ಟೈರೇ ಫುಲ್ ಪ್ರಾಬ್ಲಮ್ ಆಗಿಬಿಟ್ಟಿದೆ ಗೈಸ್. ಟೈರೇ ಚೇಂಜ್ ಮಾಡಬೇಕೇನೋ ಗೊತ್ತಿಲ್ಲ. ಸೊ ಅದಕ್ಕೆ ಬಿಟ್ಟಾಗ್ಬಿಟ್ಟು ನಾ ಇದ್ರೆ ಇಟ್ಕೊಳ್ಳಿ. ಇವಾಗ ಸ್ಕ್ರೂಗಳು ಮೇನ್ ಗೈಸ್, ಇಲ್ಲಾಂದರೆ ಹೋಗಿದ್ರೆ ಕಷ್ಟ, ಆಮೇಲೆ ಇನ್ನು ತುಳಿಯೋಕ್ಕೆ ಆಗಲ್ಲ. ಸೊ ಇದೆಲ್ಲ ಟೈಟ್ ಮಾಡಿಬಿಟ್ಟು ಎರಡು ಕಡೆ ಟೈಟ್ ಮಾಡಬೇಕು, ಇಲ್ಲಾಂದರೆ ಆಗಲ್ಲ ಗೈಸ್. ಎರಡು ಕಡೆ ಟೈಟ್ ಮಾಡಿಬಿಟ್ಟು, ಸೊ ನಾಳೆ ಚಿಕ್ಕತಿರ್ತಿ ಜಾತ್ರೆ, ನಾಳೆ ಸಿಗುವ ಚಿಕ್ಕತಿರ್ತಿಯಲ್ಲಿ ಅಂತ ಹೇಳುತ್ತಾ, ಇವ್ರು ಬೇರೆ ಟಿ ವಿ ಎಲ್ಲ ಗಾಡಿಗಿರ್ತಾರೆ ಗೈಸ್. ಕಾಪಿ ರೈಟ್ ಬಂದುಬಿಟ್ರೆ ಜಾಸ್ತಿ ಕಷ್ಟ ಅಂದ್ಕೊಳ್ಳಿ. ಆ ವಾಯ್ಸ್ ಎಲ್ಲ ನಾನು ಮಾತಾಡೋದೇ ಕೇಳಿಸಲ್ಲ. ಕಾಪಿ ರೈಟ್ ಬಂದುಬಿಟ್ರೆ ಅದೊಂದು ಬಾಧೆ ಗೈಸ್. ಮತ್ತು ಸ್ಟಿಕ್ಕರ್ ನೋಡಿ ಗೈಸ್, ಏನು ಸಾಕಾದಾಗ ಕಾಣಿಸ್ತೈತೆ ಅಲ್ಲ. SBR ಕನ್ನಡಿಗ. ನಾನು ಆ್ಯಕ್ಚುಲಿ SBR ಕನ್ನಡಿಗ 18 ಅಂತ ಇಟ್ಕೊಂಡಿದ್ದೆ. ಸೊ ಅದು 18 ಬೇಡ ಅಂತ SBR ಕನ್ನಡಿಗ ಮಾತ್ರ ಇಟ್ಕೊಂಡಿದ್ದೀನಿ. SBR ಬ್ಲಾಗ್ಸ್ ಅಂತ ಜಾಸ್ತಿ ತುಂಬ ಜನ ಇದ್ದಾರೆ ಗೈಸ್, ಯಾರ್ಯಾರೋ ಇದ್ದೋಗ್ಬಿಟ್ಟಾರೆ. ಸೊ ಎಲ್ಲ ಸರ್ಚ್ ಮಾಡಿಬಿಟ್ಟು SBR ಕನ್ನಡಿಗ ಅಂತ ಇಟ್ಟಿದ್ದೀನಿ. SBR ಕನ್ನಡಿಗ ಬಂದರೆ ಸ್ಟಾರ್ಟಿಂಗ್ ಅಲ್ಲೇ ಬರ್ತೈತೆ. ಸೊ ನೋಡ್ಬೋದು ನೀವು. ಸೊ ಇವಾಗ ಕಥೆ ಏನಂದರೆ, ಇದು ಮುಂದ್ಗಡೆ ಬ್ರೇಕ್ ಒಂದು ಸ್ವಲ್ಪ ಟೈಟ್ ಮಾಡಬೇಕು. ಮತ್ತು ಈ ಸ್ಟಿಕ್ಕರ್ ಹಿಂಗೆ ಇಕ್ಬಿಟ್ಟಿದ್ದೀನಿ. ಈ ಸ್ಟಿಕ್ಕರ್ ಒಂದು ಹಂಗೆ ಇರಲಿ ಅಂತ. ಮತ್ತು ಈ ಬ್ರೇಕ್, ಹಿಂದ್ಗಡೆ ಬ್ರೇಕ್ ಎಲ್ಲ ಫುಲ್ ತೆಗೆಸ್ಬಿಡ್ತೀನಿ. ಇದ್ದಿದ್ರೆ ಇಟ್ಕೊಳ್ಳಿ, ಇದು ಮಾತ್ರ ಬಿಚ್ಚಾಕ್ಬಿಡ್ತೀನಿ. ಯಾಕಂದರೆ ಚೆನ್ನಾಗಿಲ್ಲ ಗೈಸ್. ಯಾಕಂದರೆ ಇಲ್ಲಿ ಬೇರೆ ಇಲ್ಲ ನೋಡಿ, ಬೇರೆ ಕಟ್ಟಾಗ್ಬಿಟ್ಟೈತೆ. ಸೊ ಮತ್ತು ಚೈನ್ ಇಲ್ಲ. ಚೈನ್ ಇವತ್ತು ಸಾಯಂಕಾಲ ಬರ್ಬೋದು, ಮೊಬೈಲ್ ಅಂದರೆ ನಾಳೆ ಬರ್ಬೋದು. ನಾಳೆ ಸಿಗಲ್ಲ. ನಾನು ಮನೆಗೆ ಇರ್ತೀನೋ ಗೊತ್ತಿಲ್ಲ. ಯಾಕಂದರೆ ನಾಳೆ ಚಿಕ್ಕತಿರ್ತಿ ಹೋಗ್ತಾಯಿದ್ದೀನಿ. ಸೊ ನಾಳೆ ಚಿಕ್ಕತಿರ್ತಿ ಸಿಗೋಣ. ಇನ್ನೂ ನಾನು ಸ್ನಾನ ಕೂಡ ಮಾಡ್ಕೊಂಡಿಲ್ಲ, ಅಂದರೆ ಫ್ರೆಶ್ ಅಪ್ ಆಗಿಲ್ಲ. ಯಾಕಂದರೆ ಬೆಳಗ್ಗೆ ಈ ಬಿಸಿಲು ಹೊಡಿತದೆ. ಈ ಬಿಸಿಲಲ್ಲಿ ಎಲ್ಲ ಸ್ವಿಮ್ಮಿಂಗ್ ಪೂಲ್ಗೆ ಹೋಗಿ ಬಿದ್ದೋಗ್ಬಿಟ್ರೆ ಏನು ಸಾಕಾಗಿರ್ತಲ್ಲ. ನೋಡ್ಬೋದು ನೀವು ಏನು ಬಿಸಿಲು ಹೊಡಿತೈತೆ ಅಂತ. ಸಿಕ್ಕಾಬಟ್ಟೆ ಬಿಸಿಲು ನೋಡ್ಬೋದು ಗಾಯ್ಸ್. ಆಚೆ ಕೂಡ ಹೋಗೋಕ್ಕಾಗ್ತಾ ಇಲ್ಲ, ಯಾಕಂದರೆ ಇಷ್ಟೊಂದು ಬಿಸಿಲು ಹೊಡಿತಾ ಇದೆ. ಸೊ ಇದೆಲ್ಲ ಆಯಿತು. ಸೊ ನೆಕ್ಸ್ಟ್ ಇವಾಗ ಏನಂತೆ, ನೆಕ್ಸ್ಟು ಅಲ್ಲಿಂಗೆ ಎತ್ಕೊಂಬಲ್ಲಿ ಇವಾಗ ಅದು ಒಂದು ಬಿಚ್ಚಬೇಕು. ಮತ್ತು ಸ್ಟ್ಯಾಂಡ್ ಒಂದು ಬಿಚ್ಚಬೇಕು ಬೇಡ ಅಂತ ಡೌಟ್ ಹೊಡಿತೈತೆ ನನಗೆ. ಯಾಕಂದರೆ ಬಿಚ್ಚಬೇಕು ಅನಿಸ್ತೈತೆ, ಇನ್ನೊಂದು ಕಡೆ ಬೇಡ ಅನಿಸ್ತೈತೆ. ಸೊ ಇದ್ದರೆ ಇಟ್ಕೊಂಡು, ಯಾಕಂದರೆ ನಾನು ಎಲ್ಲಾದರೂ ನಿಲ್ಲಿಸೋವಾಗ ಇರಲಿ ಅಂತ ಸ್ಟ್ಯಾಂಡು, ಮತ್ತು ಅದು ಇರಲಿ. ಮತ್ತು ಇವಾಗ ಏನು ಗೊತ್ತಾ ಗೈಸ್, ಇವಾಗ ಟೈರ್ ಒಂದು, ಚೈನ್ ಒಂದು, ಮತ್ತು ಬ್ರೇಕ್ ಒಂದು ಬಿಚ್ಚಬೇಕು. ಇದೊಂದು ಟಾಸ್ಕ್ ಇದೆ. ಮತ್ತು ಆಮೇಲೆ ಸಿಗುವೆ ಇದೆಲ್ಲ ಮಾಡೋಷ್ಟರಲ್ಲಿ ನಾಳೆ ಆಗಿಬಿಡ್ತದೆ ಗೈಸ್. ಯಾಕಂದರೆ ನನಗಷ್ಟೊಂದು ಗೊತ್ತಿಲ್ಲ. ಬರೀ ಸೈಕಲ್ ಓಡಿಸೋದು ಮಾತ್ರ ಗೊತ್ತು, ಮತ್ತು ಚೈನ್ ಹಾಕೋದು ಮಾತ್ರ ಗೊತ್ತು, ಮತ್ತು ಬ್ಲೋ ಹೊಡೆಯೋದು ಮಾತ್ರ ಗೊತ್ತು ಗೈಸ್. ಮತ್ತು ಇದು ಏನದು ಬ್ರೇಕ್ ಟೈಟ್ ಮಾಡೋದು ಅಷ್ಟೇ ಗೊತ್ತಿರೋದು, ಏನೂ ಗೊತ್ತಿಲ್ಲ. ಸೊ ಬನ್ನಿ. ಸೊ ಗೈಸ್, ಇವಾಗ ತಾನೇ ಸ್ವಿಮ್ಮಿಂಗ್ ಪೂಲ್ ಬಂದಿದ್ರಿ. ಫುಲ್ ಆಟಾಡ್ಬಿಟ್ಟು ಹೋಣ ಬನ್ನಿ. ಫುಲ್ಲು ಸ್ವಿಮ್ಮಿಂಗ್ ಪೂಲ್ ಎಲ್ಲ ಆಗಾಡ್ತಾ ಇದ್ದೀರಿ ಗೈಸ್. ನಾನು ಬೆಳಗ್ಗೆ ಹೇಳಿದಂಗೆ ಸ್ವಿಮ್ಮಿಂಗ್ ಪೂಲ್ ಬಂದಿದ್ದೀರಿ. ಫುಲ್ ಎಂಜಾಯ್ ಮಾಡಿಬಿಟ್ಟು ತಿನ್ಬಿಟ್ಟು ಹೋಣ. ಸೊ ಗೈಸ್, ವಿಡಿಯೋ ಮಾಡಿ ಅಲ್ಲಿ ಎಷ್ಟಾಯಿತು, ಯಾಕಂದರೆ ಮೊಬೈಲ್ ಸ್ವಿಚ್ ಆಫ್ ಹೋಗ್ಬಿಡ್ತು. ಅಲ್ಲಿ ಸ್ವಿಮ್ಮಿಂಗ್ ಅಲ್ಲಿ ವಿಡಿಯೋ ಮಾಡೋಣ ಅಂದ್ಕೊಂಡಿದ್ದೆ, ಸ್ವಿಚ್ ಆಫ್ ಆಗೋಯಿತು. ಸೊ ಇವಾಗ ರಾತ್ರಿ 7 ಗಂಟೆ, ಮೇ ಬಿ 6:40 ಅರೌಂಡ್ 6:40 ಆಗಿರ್ತದೆ. ಸೊ ಇವಾಗ ನಾನು ಬಂದಿದ್ದೀನಿ ನೋಡೋದು ಆದರೆ ಓದ್ತಾ ಇದ್ದೀನಿ ಗೈಸ್ ಗಾಡಿಯಲ್ಲಿ. ಹಿಂಗೆ ಓದ್ತಾ ಇದ್ದೀನಿ. ಸೊ ಗೈಸ್, ಇದು ಎಲ್ಲ ಫುಲ್ ಅಪ್ಡೇಟ್ ಮಾಡಿಬಿಟ್ಟವ್ರೆ, ನೋಡ್ಬೋದು ನೀವು. ಎಲ್ಲ ನಮ್ಮ ಮಾಡ್ತಾವ್ರೆ ಗೈಸ್, ಮಾಡ್ತಾವ್ರೆ. ಸೊ ಬನ್ನಿ, ನಾನು ಕಾಣಿಸ್ತೇನೆ ಕಾಣಿಸ್ತೇನೆ ನನಗೆ. ಸೊ ಬನ್ನಿ ಹೋಗಿ. ಎಲ್ಲಿ ಹೋಗ್ತೇನೆ ಅಂದರೆ, ಈ ಗಾಡಿ ಬಿಟ್ಬಿಟ್ಟು ಇನ್ನೊಂದು ಗಾಡಿ ಎತ್ಕೊಂಡು ಬರೋಕ್ಕೆ ಹೋಗ್ತಾ ಇದ್ದೀನಿ. ಇವಾಗ ನಾನು ಆದಿತ್ಯ ಹಂಸದ ಬೆಟ್ಟಕ್ಕೆ ಹೋಗ್ಬಿಟ್ಟು ಅದೇ ಗಾಡಿ ಎತ್ಕೊಂಬಂದು ಇಲ್ಲಿ ಘಟಬರ ಆಡ್ತಿದ್ರಿ. ಅದೊಂದು ಸ್ವಲ್ಪ ಆಡ್ಬಿಟ್ಟು ವಿಡಿಯೋ ಎಡಿಟ್ ಮಾಡೋಗ್ಬಿಡ್ಬೇಕು ಗೈಸ್. ವಿಡಿಯೋ ಎಡಿಟ್ ಆಗಿದೆ, ಆಲ್ಮೋಸ್ಟ್ ಆಗಿದೆ. ಸೊ
ಗಂಟೆಗಲ್ಲ ಗೈಸ್ ನಾಳೆ 31ನೇ ತಾರೀಕು ನಾಳೆ ಚಿಕ್ಕತಿರ್ತಿ ಜಾತ್ರೆ. ನಾಳೆ ಸಿಗುವ ಯಾರೋ ಸಿಗ್ತಾರೆ ಗೊತ್ತಿಲ್ಲ ಗೈಸ್. ನಮ್ಮ ಫ್ರೆಂಡ್ಸ್ ಮೇಲೆ ಸಿಗೋದು, ಫ್ರೆಂಡ್ಸ್ ಎಲ್ಲ ಬರ್ತಾಯಿದ್ದಾರೆ. ಸೊ ಅವ್ರನ್ನೆಲ್ಲ ಮೀಟಪ್ ಆಗಿ ಆದಮೇಲೆ ಜಾಸ್ತಿ ದಿನ ಅಂದರೆ ಒಂದು 2 ಡೇಸಿಂದ ಸ್ಕೂಲ್ ಇಲ್ಲಲ್ಲ, ಸೊ ಅದು ಅಂತ ಇತ್ತು. ಸೊ ಬನ್ನಿ ಇವಾಗ ಹೋಗುವ. ನಾನು ಹೆಲ್ಮೆಟ್ ಹಾಕಿಲ್ಲ ಗೈಸ್, ಯಾಕಂದರೆ ನಾನು ಇಲ್ಲೇ ಇರೋದು. ಸೊ ಅದಕ್ಕಾಗಿ ಹೆಲ್ಮೆಟ್ ಹಾಕಿಲ್ಲ. ನೋಡಿದ್ರೆ ಇದು ಅಪ್ಡೇಟ್ ಮಾಡಿಬಿಟ್ಟವ್ರೆ ಗೈಸ್, ಫುಲ್ಲು ಎಲ್ಲ ಒಳಗೆ ಎಲ್ಲ ಅಪ್ಡೇಟ್ ಮಾಡಿಬಿಟ್ಟು. ಸೊ ಬನ್ನಿ ಹೋಗೋ, ಇವಾಗ ಗಾಡಿ ನಿಲ್ಲಿಸ್ಬಿಟ್ಟು ಆ ಕಡೆ ಗೈಸ್. ಈ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಸೊ ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳುತ್ತಾ ಬೈ ಗೈಸ್. ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ.